ಪ್ರೆಗ್ನೆಂಟ್ ಇರುವಾಗ ಟ್ರಾವೆಲಿಂಗ್ ಅಂದರೆ ಪ್ರಯಾಣ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಯಾವಾಗ ಮಾಡಬೇಕು ಅಂತಂದ್ರೆ ಮೊದಲು 3 ತಿಂಗಳೊಳಗಡೆ ಟ್ರಾವೆಲಿಂಗ್ ಅಥವಾ ಪ್ರಯಾಣ ನಾವು ಯಾರೂ ರೆಕಮೆಂಡ್ ಮಾಡೋಂಗಿಲ್ಲ. ಯಾಕಂತಂದ್ರೆ ಮೊದಲು 3 ತಿಂಗಳೊಳಗಡೆ ಜಾಸ್ತಿ ಅಬೋರ್ಷನ್ ಆಗೋ ಚಾನ್ಸಸ್ ಇರ್ತದೆ. ಆಮೇಲೆ ನಿಮಗೂ ಆಯಿತು ನಾಸಿಯಾ, ವಾಮಿಟಿಂಗ್, ಮಾರ್ನಿಂಗ್ ಸಿಕ್ನೆಸ್ಸು, ಸುಸ್ತು ಜಾಸ್ತಿ ಇರ್ತದೆ. ಹಾಗಾಗಿ ಯಾರು ಮೊದಲು 3 ತಿಂಗಳೊಳಗಡೆ ಚಾನ್ಸಸ್ ತೊಗೊಳ್ಳೋ ಹಾಗಿಲ್ಲ. ಮತ್ತು ಇನ್ನು ಹೇಗೆ ಯಾವಾಗ ಪ್ರಯಾಣ ಮಾಡೋದು ಅಂತಂದ್ರೆ ಸೆಕೆಂಡ್ ಟ್ರೈಮಿಸ್ಟರ್ ಅಂದ್ರೆ ನಿಮ್ಗೆ 4 ತಿಂಗಳಿಂದ 6 ತಿಂಗಳ ಎಂಡ್ವರೆಗೂ ನೀವು ಆರಾಮಾಗಿ ಟ್ರಾವೆಲಿಂಗ್ ಮಾಡ್ಕೋಬಹುದು. ಆದರೆ ಟ್ರಾವೆಲ್ ಮಾಡೋಕ್ಕೆ ಮುಂಚೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಒಂದು ಸರಿ ತಪಾಸಣೆ ಮಾಡಿಸ್ಕೋಬೇಕು. ಮತ್ತು ಯಾವ ವಾಹನ ಯೂಸ್ ಮಾಡಬಹುದು? ನಾನಂತೂ ದ್ವಿಚಕ್ರ ವಾಹನ ಸಜೆಸ್ಟ್ ಮಾಡೋದೇ ಇಲ್ಲ. ಯಾಕಂದ್ರೆ ಹಂಪ್ಸ್ ಆಗಲಿ, ತುಂಬ ತೆಗ್ಗು ದಿನ್ನು ಇರೋದು ರೋಡ್ಸ್ ಇರುವಾಗ ಡೈರೆಕ್ಟ್ ನಿಮ್ಮ ಹೊಟ್ಟೆಗೆ ಭಾಗಕ್ಕೆ ಪೆಟ್ಟು ಬೀಳುತ್ತೆ. ಹಾಗಾಗಿ ಕಾರ್ ಪ್ರಯಾಣ ಮಾಡ್ಬೋದು, ಆದರೆ ಲಾಂಗ್ ಜರ್ನೀಸ್ ಅವಾಯ್ಡ್ ಮಾಡಬೇಕು. ಆಮೇಲೆ ಮುಂದಿನ ರೀಲ್ಸ್ ಒಳಗಡೆ ನಾನು ಹೇಳಿದ್ದೀನಿ ಕಾರ್ ಒಳಗಡೆ ಹೇಗೆ ನೀವು ಪ್ರಿಕಾಷನ್ಸ್ ತೊಗೋಬೇಕು ಅಂತ, ಅದು ಚೆಕ್ ಮಾಡಿ. ಆಮೇಲೆ ಡ್ರೈವಿಂಗ್ ಅಂತೂ ನಾನು ಸಜೆಸ್ಟ್ ಮಾಡೋದೇ ಇಲ್ಲ. ಯಾಕಂದ್ರೆ ನೀವೆಲ್ಲಾದರೂ ಸಡನ್ ಬ್ರೇಕ್ ಹಾಕಿದ್ರೆ ಅಥವಾ ಏನಾದರೂ ಹಂಪು ಆ ಥರ ಬಂದರೆ ಡೈರೆಕ್ಟ್ ಹೊಟ್ಟೆಗೆ ಪೆಟ್ಟು ಬೀಳೋ ಚಾನ್ಸಸ್ ಇರ್ತದೆ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಮತ್ತಿನ್ನು ಏರ್ಲೈನ್ಸ್ ಫ್ಲೈ ಮಾಡ್ಬೋದು. ಅದೇ ಸೇಮ್ ನಿಮಗೆ 4th ಮಂತಿಂದ 6th ಮಂತ್ ಎಂಡ್ವರೆಗೂ ಫ್ಲೈ ಮಾಡ್ಬೋದು. ಬಟ್ ಏರ್ಲೈನ್ಸ್ದು ಅದು ಅವ್ರದ್ದೇ ಆದ ರೂಲ್ಸ್ ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಮಾಡಬೇಕು. ನೆಕ್ಸ್ಟ್ ರೀಲಲ್ಲಿ ಏನು ಪ್ರಿಕಾಷನ್ಸ್ ತೊಗೋಬೇಕು ಅಂತ ಹೇಳಿದ್ದೀನಿ ನೋಡಿ. ಥ್ಯಾಂಕ್ ಯು.